साराय स्वानुभूत्या चकास्वते चित्स्वभावाय भावाय सर्वभावान्तरक्षिणे सर्वभावान्तरक्षिणे। ಭರತ ಕ್ಷೇತ್ರದ ಭಗವಾನ್ ಸ್ವರೂಪವಿರುವಂಥ ಸಮೈಸಾರ ಪರಮಾಣುವಿನ ಮೇಲೆ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ವನವಿಹಾರಿ ಸಂತ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಆತ್ಮಖ್ಯಾತಿ ನಾಮದ ಟೀಕೆಯನ್ನು ಸಂಸ್ಕೃತ ಭಾಷೆಯೊಳಗೆ ರಚನೆ ಮಾಡಿದ್ದರು. ಅದೇ ಟೀಕೆಯಲ್ಲಿ ಉದಿಸಿ ಬರುವಂಥ ಆಚಾರ್ಯ ದೇವರ ಅಮೃತಮಯ ಭಾವರೂಪದ ಭೂಕುಂಭಗಳ ಮೇಲೆ ರಾಜಮರ್ಜಿ ಪಾಂಡೆ ನಾಮದ ಸಮ್ಯಕ್ ದೃಷ್ಟಿ ಮಹಾಪುರುಷ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆಯ ಹಿಂದಿ ಭಾಷೆಯೊಳಗೆ ಸುಮಾರು 500 ವರ್ಷಗಳ ಪೂರ್ವದಲ್ಲಿ ಬರೆದಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಡೀತಾ ಇದೆ. ಕರ್ತಾಕರ್ಮ ಅಧಿಕಾರದ 49ನೇ ಕಲಶ ಇದೆ. ದೂರಂ ಭೂರಿ ವಿಕಲ್ಪ ಜಾಲಗಹನೆ ಭ್ರಾಮ್ಯನ್ನಿಜೌಘಾಚ್ಯುತೋ ದೂರಾದೇವ ವಿವೇಕ ನಿಮ್ನಗನಾನ್ ನೀತೋ ನಿಜೌಘಂ ಬಲಾತ್ ವಿಜ್ಞಾನೈಕರಸಸ್ತದೇಕರಸಿನಾಂ ಆತ್ಮಾನಮಾತ್ಮಾ ಹರನ್ ಆತ್ಮನೈವ ಸದಾ ಗತಾನುಗತತಾಂ ಯಾತ್ಯಯಂ ತೋಯವತ್. ಅಯಂ ಆತ್ಮ ಗತಾನುಗತತಾಂ ಆಯಾತಿ ತೋಯವತ್. ದ್ರವ್ಯ ರೂಪದಿಂದ ವಿದ್ಯಮಾನವಿರುವಂಥ ಚೇತನ ಪದಾರ್ಥವು ಸ್ವರೂಪದಿಂದ ನಷ್ಟವಾಗಿತ್ತು. ಅದು ಪುನಃ ಆ ಸ್ವರೂಪಕ್ಕೆ ಪ್ರಾಪ್ತವಾಯಿತು. ದೃಷ್ಟಾಂತ ತೋಯವತ್, ನೀರಿನ ಹಾಗೆ. ಏನು ಮಾಡಿ? ಆತ್ಮಾನಂ ಆತ್ಮನೇ ಸದಾ ಆಹರನ್, ತನ್ನಲ್ಲಿ ನಿರಂತರವಾಗಿ ಅನುಭವಿಸುತ್ತಾರೆ. ಹೇಗಿದ್ದಾನೆ ಆತ್ಮನು? ತದೇಕ ರಸಿನಾಂ ವಿಜ್ಞಾನ ಏಕ ರಸ ಅನುಭವ ರಸಿಕರಿರುವಂಥ ಪುರುಷರಿಗೆ ಜ್ಞಾನಗುಣದ ಆಸ್ವಾದ ರೂಪವಿದ್ದಾನೆ. ಆತ್ಮ ಯಾಗದನು ಅನುಭವ ರಸಿಕರಿರುವಂಥ ಪುರುಷರಿಗೆ. ಅವರು ಎಷ್ಟು ಜನ ಇದ್ದಾರೆ? ಪುರುಷರ ಅನೇಕ ಅದಾರೆ. 3 ಲೋಕದೊಳಗ ಅನೇಕ ಜೀವರುಗಳ ಸಂಯೋಗ ಭವದೊಳಗ ಶರೀರದೊಳಗ ವಾಸ ಮಾಡ್ತಾ ಇದ್ರೂ ಕೂಡ 3 ಲೋಕದೊಳಗ ಅನೇಕ ಜೀವಗಳ ಸಂಯೋಗ ಶರೀರ ಕರ್ಮದ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ರೂ ಕೂಡ ಪುರುಷಾರ್ಥದಿಂದ ಸ್ವರೂಪದ ಆಸ್ವಾದನೆ ಮಾಡ್ತಾ ಇದ್ದಾರೆ. ಆತ್ಮನ ಆಸ್ವಾದನೆ ಪಡೀತಾ ಇದ್ದಾರೆ. ಅನಂತ ಜೀವಗಳ ಆ ಸ್ವರೂಪದಿಂದ ಭಿನ್ನಾಗಿ ಆ ಸ್ವರೂಪವನ್ನು ಸ್ವಯಂ ನಷ್ಟಗೊಳಿಸಿ ಭವದ ಭಾವದೊಳಗ ಮುಳುಗಿ ಹೇಳ್ತಾ ಇದ್ದಾರೆ. 2 ವಿಭಾಗ ಯಾವ ಕಾಲದೊಳಗನಾದರೂ ಇದೆ. ಸಂಖ್ಯೆ, ಈ ಪುರುಷಾರ್ಥ ಮಾಡುವಂಥವ್ರ ಸಂಖ್ಯೆ ಕಮ್ಮಿ ಇರಬಹುದು, ಕಮ್ಮಿನೇ ಇರ್ತಿದೆ. ಆದರೆ ಯಾವಾಗೂ ಅವರದ್ದು ಅಭಾವ ಆಗುವುದಿಲ್ಲ. 3 ಲೋಕದೊಳಗೆ ಸರ್ವತ್ರ ಅಂಥ ಜೀವರುಗಳ ಇದ್ದೇ ಇರ್ತಾರೆ. ಅದಕ್ಕೆ ಯೋಗಿಂದು ದೇವಿ ಹೇಳಿದರು, ನಿನಗೆ ರುಚಿಸಿದ ಕಡೆ ಹೋಗಪ್ಪ. ಈ ಕಡೆ ಅನಂತ ಸಂಖ್ಯೆ ಇದೆ, ಈ ಕಡೆ
ಸಂಖ್ಯಾತರೇ ಯಾಕಾಗವಲ್ತು ಅಥವಾ ಅಸಂಖ್ಯಾತರೇ ಯಾಕಾಗವಲ್ತು ಇದ್ದಾರೆ ನೋಡಿ. ಅವರಿಗೂ ಸಂಯೋಗ ಇದೆ, ಇವರಿಗೂ ಸಂಯೋಗ ಇದೆ, ಅವರಿಗೂ ಕರ್ಮದ ಸದ್ಭಾವ ಇದೆ, ಅವರಿಗೂ ಕರ್ಮದ ಉದಯ ಇದೆ, ಇವರಿಗೂ ಕರ್ಮದ ಸದ್ಭಾವ ಕರ್ಮದ ಉದಯ ಇದೆ, ಇವರಿಗೂ ದೇಹ ಇದೆ, ಅವರಿಗೂ ದೇಹದ ಸಂಯೋಗ ಇದೆ. ಆದರೆ ಅವರು ಪುರುಷಾರ್ಥದಿಂದ ಆ ಚೈತನ್ಯ ರಸದ ಅನುಭವ ಮಾಡ್ತಾ ಇದ್ದಾರೆ. ಇವರ ಮೂರ್ಛೆಯಿಂದ ಜಡದೊಳಗೆ ಒಂದಾಗಿ ದುಃಖದ ಅನುಭವ ಮಾಡುವ ವೇಳೆದೊಳಗೂ ಕೂಡ ಕೆಲವೊಂದು ಸಲ ತಮ್ಮನ್ನು ಸುಖಿ ಅಂಥೇಳಿ ಭ್ರಾಂತಿಯಿಂದ ತಿಳ್ಕೊಳ್ತಾ ಇದ್ದಾರೆ. ಈ ಎರಡೂ ವಿಭಾಗಗಳನ್ನು ಸ್ಪಷ್ಟ ರೂಪದಿಂದ ತೋರಿಸಿಕೊಟ್ರು. ನಿನಗೆ ಯಾವ ಕಡೆ ಬೇಕು ಆ ಕಡೆ ಹೋಗುವಂಥ ಅವಕಾಶ ಈ ಮನುಷ್ಯ ಭಾವದೊಳಗೆ ನಿನಗೆ ಇದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ, ಹೇಗಿದ್ದಾನೆ ಆತ್ಮನು, ಒಟ್ಟಿನಲ್ಲಿ ಆತ್ಮ ಹೇಗಿದ್ದಾನೆ ಕೇಳಿದ್ದಾರೆ. ಇಲ್ಲಿ ಆ ಸ್ವರೂಪಕ್ಕೆ ಪ್ರಾಪ್ತ ಆಯಿತು ಅಂಥೇಳಿ ಹೇಳ್ತಾರೆ. ಅನಾದಿ ಕಾಲದಿಂದ ಚೇತನ ಪದಾರ್ಥ ದ್ರವ್ಯ ರೂಪದಿಂದ ವಿದ್ಯಮಾನ ಇದ್ರೂ ಸ್ವರೂಪ ಅರ್ಥಾತ್ ಪರ್ಯಾಯದೊಳಗ ನಷ್ಟಪ್ರಾಯ ಆಗ್ತಾ ಇತ್ತು, ನಷ್ಟ ಆಗ್ತಾ ಇತ್ತು. ಅದೀಗ ಪುನಃ ಸ್ವರೂಪಕ್ಕೆ ಪ್ರಾಪ್ತ ಆಯಿತು. ಇಷ್ಟು ಹೇಳಿದ ನಂತರ ಸ್ವರೂಪಕ್ಕೆ ಹೇಗೆ ಪ್ರಾಪ್ತ ಆಯಿತು ಅನ್ನೋದನ್ನು ಹೇಳಿದರು. ಹೇಗ ನಿರಂತರ ಆತ್ಮನಲ್ಲೇ ಆತ್ಮನ ಅನುಭವ ಮಾಡ್ತಾ ಸ್ವರೂಪಕ್ಕೆ ಪ್ರಾಪ್ತ ಆಯಿತು. ಹಾಗಾದ್ರೆ ಆತ್ಮ ಹೇಗದನು ಅಂತ ಪ್ರಶ್ನೆ. ಆತ್ಮ ಹೇಗದನು? ತದೇಕ ರಶಿನ, ಅನುಭವದ ರಸಿಕರಿರುವಂಥ ಪುರುಷರಿಗೆ ಜ್ಞಾನ ಗುಣದ ಆಸ್ವಾದ ರೂಪದಿದ್ದಾನೆ. ಜ್ಞಾನ ಏನಿದೆ? ಗುಣ ಇದೆ. ಜ್ಞಾನ ಗುಣ ಇದೆ. ರಾಗ ಏನಿದೆ? ದೋಷ ಇದೆ. ಆತ್ಮನಲ್ಲಿ ಎರಡೂ ಅದಾವ್ರೆ. ಜ್ಞಾನ ಏನಿದೆ? ಅದು ಗುಣ ಇದೆ. ರಾಗ ಏನಿದೆ? ಅದು ದೋಷ ಇದೆ. ಹಾಗಾದ್ರೆ ಅನುಭವದ ರಸಿಕ ಪುರುಷರದಾರಲ್ಲ, ಅವರ ಆತ್ಮನ ಅನುಭವ ರಾಗ ರೂಪದಿಂದ ಮಾಡ್ತಾರೆ, ಜ್ಞಾನಗುಣದ ರೂಪದಿಂದ. ಜ್ಞಾನಗುಣದ ರೂಪದಿಂದ ಯಾರ ಆತ್ಮನ ಅನುಭವ ಮಾಡ್ತಾರೋ ಅವರು ರಸಿಕ ಪುರುಷರದಾರ, ಅನುಭವದ ರಸಿಕ ಪುರುಷರು. ರಾಗರೂಪದ ದೋಷದ ಮೂಲಕ ಯಾರ ಆತ್ಮನ ಅನುಭವ ಮಾಡ್ತಾರೋ ಅವರು ಅಜ್ಞಾನಿ ಅದರು, ಸಂಸಾರಿ ಅದರು, ಮೂರ್ಖ ಅದರು. ಯಾಕೆ ಮೂರ್ಖ ಅದರು? ಯಾವುದು ನಾಶಶೀಲ ಇದೆಯೋ, ಯಾವುದು ಸಮಯವರ್ತಿ ಇದೆಯೋ, ಯಾವುದು ತನ್ನ ಸ್ವಭಾವವನ್ನು ವಿಕೃತಗೊಳಿಸಿ ಉತ್ಪನ್ನ ಆದದ್ದಿದೆಯೋ, ಸಂಯೋಗ ಕೂಡ ತನ್ನ ಸ್ವಭಾವದ ನಾಶ ಆಗುವುದರಿಂದ ಸಂಯೋಗದ ಉಪಲಬ್ಧಿಯಾದದ್ದಿದೆ. ತನ್ನ ಜ್ಞಾನ ಸ್ವಭಾವದ ಚೈತನ್ಯ ಸ್ವಭಾವದ ನಾಶ ಆದ ನಂತರ ಈ ಜೀವನಿಗೆ ಪಾಪ ಅಥವಾ ಪುಣ್ಯ ಆಗ್ತಾ ಇರ್ತಿದೆ. ಆ ಪಾಪ ಅಥವಾ ಪುಣ್ಯ ಸ್ಥಿತಿ ಪೂರ್ಣಾಗಿ ಯಾವಾಗ ಉದಯಕ್ಕೆ ಬರ್ತಿದೆ ಆವಾಗ ಅನುಕೂಲ ಅಥವಾ ಪ್ರತಿಕೂಲ ಸಂಯೋಗಗಳ ಇವನ ಹತ್ತಿರ ಇರ್ತಾವೆ. ಆ ವೇಳೆದೊಳಗೂ ಕೂಡ ಯಾವ ವೇಳೆದೊಳಗೂ ಪರಿಸ್ಥಿತಿ ಹೀಗೆ ಇರೋದ್ರೆ, ಚಕ್ರ ನಡೆದದ್ದೇ ಇದೆ ಅಂದ ಕೂಡಲೇ ಯಾವ ಕಾಲದೊಳಗೂ ಪರಿಸ್ಥಿತಿ ಹೀಗೆ ಇರೋದು. ಚತುರ್ಥ ಪಂಚಮ ಕಾಲದ ಭೇದ ಇಲ್ಲ, ಕರ್ಮಭೂಮಿ ಭೋಗಭೂಮಿಯ ಭೇದ ಇಲ್ಲ, ಊರ್ಧ್ವಲೋಕ ಅಧೋಲೋಕ ಮೊದಲಾದವುಗಳ ಯಾವ ಭೇದ ಇಲ್ಲ. ಆಯುವಿನ ಸ್ಥಿತಿಗತಿಗಳದ್ದು ಯಾವುದೇ ಪ್ರಕಾರದ ಭೇದ ಇಲ್ಲದನ ಜೀವರುಗಳಿಗೆ ನಿರಂತರ ಏನು ಚಕ್ರ ನಡೆದದ್ದು ಇದೆ ಅಂತಂದ್ರೆ ಆ ಚಕ್ರದೊಳಗ ನಿರಂತರ ಪೂರ್ವಬದ್ಧ ಕರ್ಮ ಉದಯಕ್ಕೆ ಬರ್ತಾ ಇದೆ. ಅದರ ಅನುಸಾರ ಸಂಯೋಗಗಳಲ್ಲಿ ಪರಿವರ್ತನೆ ಸ್ವಯಮೇವ ಆಗ್ತಾ ಇದೆ. ಈ ಬಹಿರ್ಮುಖ ದೃಷ್ಟಿಯ ಜೀವ ಚೈತನ್ಯ ಸ್ವಭಾವದ ವಿಸ್ಮರಣೆ ಆಗಿ ಹೋಗಿರುವಂತಹ ಜೀವ ಆ ಸಂಯೋಗಿ ಪದಾರ್ಥಗಳನ್ನು ನೋಡಿ ಹರ್ಷ ವಿಷಾದ ಇಷ್ಟ ಅನಿಷ್ಟ ನಿರಂತರ ತನಗೆ ಅರಿವಿಲ್ಲದನ್ನ, ಯಾವ ಪ್ರಕಾರದ ಪ್ರಯತ್ನ ಇಲ್ಲದನ್ನ, ಯಾವುದೇ ಶಿಕ್ಷಣ ಇಲ್ಲದನ್ನ ಮಾಡ್ತಾ ಇದ್ದಾನೆ.
ಪರಪದಾರ್ಥಗಳಲ್ಲಿ ಸಂಯೋಗಗಳಲ್ಲಿ ಇಷ್ಟ ಅನಿಷ್ಟ ಮಾಡುವ ಸಲುವಾಗಿ ಯಾವಾಗ ಶಿಕ್ಷಣ ತಗೊಂಡಿದ್ದರು, ಯಾವ ವಿಚಾರ ಮಾಡಿದ್ದ, ನಾನು ಇದರಲ್ಲೇ ಹರ್ಷ ಮಾಡಬಹುದಾಗಿದೆ, ಇದು ಇಂಥ ಸಂಯೋಗ ಇದೆಯಲ್ಲ, ಬೇಡ ಇದರಲ್ಲಿ ನಾನು ವಿಷಾದ ಪಟ್ಕೊಳ್ಬೇಕು, ಇದು ವಿಚಾರಪೂರ್ವಕ ಮಾಡ್ತಾನೋ ಅಥವಾ ತಾನಾಗೇನ ಆಗ್ತಾ ಇರ್ತಿದ್ದೀರಿ. ಯಾರ್ದು ಅದರಲ್ಲಿ ಹಸ್ತಕ್ಷೇಪ ಇಲ್ಲ, ಯಾವುದೇ ಪ್ರಕಾರದ ಶಿಕ್ಷಣ ವಿಚಾರ ಪೂರ್ವ ನಿಯೋಜಿತ ಯಾವ ಪ್ರಕಾರದ ಸಿದ್ಧತೆ ಇಲ್ಲದನ ಸದೈವ ಜೀವರುಗಳ ಇಂಥ ಚಕ್ರದೊಳಗ ಸಿಲುಕಿಕೊಂಡಿದ್ದಾರೆ. ಇನ್ನು ಸ್ವಲ್ಪ ಇದನ್ನ ಒಂದು ಸ್ವಲ್ಪ ತನ್ನ ಕಡೆಗೆ ಬಂದ ವಿಚಾರ ಮಾಡಿದರ, ಯೋಚನೆ ಮಾಡಿದರ, ಇವ ಸಂಯೋಗದಲ್ಲಿದ್ದಾನೋ ಭವದಲ್ಲಿದ್ದಾನೋ ಅಥವಾ ಸಂಯೋಗಿ ಭಾವ ಮತ್ತು ಭವದ ಜೊತೆಗಿರುವಂಥ ಅಭೇದ ಭಾವವೆಂಬ ತನ್ನ ಪರಿಧಿಯ ಒಳಗಿದ್ದಾನ್ರಿ. ಎಲ್ಲಿದ್ದಾನ್ರಿ? ಸಂಯೋಗದಲ್ಲಿದ್ದಾನೋ ಭವದಲ್ಲಿ ಇದ್ದಾನೋ ಎಲ್ಲಿದ್ದಾನ್ರಿ? ಇವನ ಕ್ಷೇತ್ರ ಯಾವುದಿದೆ? ಇವು ಎಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ? ತನ್ನದೇ ಆದಂಥ ಯಾವ ಒಂದು ಭಾವದ ಪರಿಸೀಮೆ ಇದೆಯೋ ಆ ಭಾವದ ಪರಿಸೀಮೆಯನ್ನು ಭವದ ಜೊತೆಗಿನ ಅಭೇದ ಬುದ್ಧಿ ಅರ್ಥಾತ್ ಅಭೇದತೆಯ ಮನ್ನಣೆ ಮತ್ತು ಸಂಯೋಗಿ ಭಾವ ಈ ಒಂದು ತನ್ನದೇ ಆದಂಥ ಚಕ್ರ ಅರ್ಥಾತ್ ಪರಿಧಿಯ ಒಳಗ ಈ ಜೀವ ಸದೈವ ಕಳೆದು ಹೋಗ್ತಾ ಇರುವಂಥ ಸಮಯದ್ದನೂ ಪ್ರಜ್ಞೆ ಇಲ್ಲ, ಪ್ರಾಪ್ತವಾಗಿರುವಂಥ ಜ್ಞಾನ ಸಾಮರ್ಥ್ಯದ್ದನೂ ಬೆಲೆ ಇಲ್ಲ, ಮತ್ತು ಯಾವ ಸಂಯೋಗದಿಂದ ಯಾವ ಪ್ರಕಾರದ ಲಾಭ ಹಾನಿ ಆಗ್ತಿದೆ ಅನ್ನುವುದರ ಯಾವ ವಿಚಾರ ಅಥವಾ ವಿವೇಕ ರೂಪದಿಂದ ವರ್ತಿಸುವ ಸಲುವಾಗಿ ಇವನಿಗೆ ಬಿಡುವೇ ಇಲ್ಲ. ಎಲ್ಲಿ ಅದ ನೀವ? ಯಾವ ಪ್ರಕಾರ ಜೇಡರ ಹುಳು ಅದು ತನ್ನದೇ ಆದಂಥ ಒಂದು ಎಳೆಯನ್ನು ಬಿಡ್ತಾ ಅದರೊಳಗೆ ತನ್ನಷ್ಟಕ್ಕೆ ತಾನೇ ಸಿಲುಕಿಕೊಳ್ತಾ ಹೋಗ್ತಿದೆಯೋ ಅದೇ ಪ್ರಕಾರ ಸಂಸಾರಿ ಜೀವ ಪ್ರಾಪ್ತವಿರುವಂಥ ದೇಹದೊಳಗ ಯಾವುದೇ ಪ್ರಕಾರದ ತಕರಾರು ಇಲ್ಲದನ ಪ್ರಾಪ್ತವಿರುವಂಥ ಸಂಯೋಗದೊಳಗ ಆ ವಿಕೃತ ಭಾವ ಮತ್ತು ವಿಪರೀತ ಮನ್ನಣೆ ಎಂಬ ತನ್ನದೇ ಆದಂಥ ಶ್ರದ್ಧೆ ಚಾರಿತ್ರ್ಯದ ವಿಕೃತಿಯೊಳಗ ಈ ಜೀವ ಸಿಲುಕಿ ಸಿಲುಕಿಕೊಂಡಿದೆ. ಹಾಗೆ ನೋಡಿದರ ಬಗೆತ ಯಾವ ಸಂಯೋಗದ ಜೊತೆಗೆ ಯಾವ ದೇಹದ ಜೊತೆಗೆ ಬುದ್ಧಿಪೂರ್ವಕ ಇವನದ ಯಾವ ಸಂಬಂಧನ ಇಲ್ರಿ. ಆದ್ರೆ ಅನಾದಿ ಸಂಸ್ಕಾರನ ಇಷ್ಟು ಪ್ರಗಾಢ ಇದೆಯಲ್ಲ, ಯಾವ ದೇಹ ಇದೆಯೋ ಅದು ಎಂಥದ್ದು ಬೇಕಾದರೂ ಇರಲಿ, ಕಪ್ಪಗಿರಲಿ ಬೆಳ್ಳಗಿರಲಿ, ಎಂಥದ್ದೇ ಗುರುಗಿರಲಿ ಸ್ಫುರದ್ರೂಪ ಇರಲಿ, ಎಂಥದ್ದೇ ಇದ್ರೂ ಕೂಡ ಅದರಲ್ಲಿ ಅಭೇದ ಬುದ್ಧಿ ಏನಿದೆಯಲ್ಲ ಆ ಅಭೇದ ಬುದ್ಧಿ ಮತ್ತು ಅದರ ಕಾರಣದಿಂದ ಚಾರಿತ್ರ ಗುಣದ ಯಾವ ಜ್ಞಾನದ ಆಧಾರದ ಮೂಲಕ ಪರಸನ್ಮುಖತೆ ಇದೆಯೋ ಆ ಸಂಯೋಗಗಳ ಕುರಿತು ಯಾವುದೂ ಪ್ರಕಾರದ ತಕರಾರು ಇಲ್ಲದ, ಯಾವುದೂ ಪ್ರಕಾರದ ಪ್ರಯತ್ನ ಇಲ್ಲದನ ಏನು ಮಾಡ್ತಾ ಇದ್ದಾನೋ ಇಷ್ಟ ಅನಿಷ್ಟದ ಭಾವನೆಯನ್ನು ಮಾಡ್ತಾ ಇದ್ದಾನೆ. ಯೋಚನೆ ಒಂದಿಷ್ಟು ಮಾಡೋದು, ವಿಶ್ವದ ಪದಾರ್ಥಗಳ ಯಾವ ಪರಮ ಸ್ವತಂತ್ರತೆಯನ್ನು ಸರ್ವಜ್ಞ ಪ್ರಣೀತ ಶಾಸನದೊಳಗೆ ಹೇಳ್ತಾ ಬಂದಿದ್ದಾರೆ. ಮಹಾಭಾಗ್ಯದಿಂದ ನಮ್ಮ ಕರ್ಣಪಟಲದ ಮೇಲೆ ಆ ವಿಷಯ ಬಂದದ್ದೇ. ಅದಕ್ಕಿಂತಲೂ ಭಾಗ್ಯದ ಉದಯ ಅಂತಂದ್ರೆ ನಮ್ಮ ಮನಸ್ಸಿನೊಳಗೆ ಸ್ವಲ್ಪ ಸ್ವಲ್ಪ ಅದರ ಪ್ರಭಾವ ಆಗ್ತಾ ಇದೆ. ಇವೆರಡರ ಆಧಾರದಿಂದ ಪ್ರಾಮಾಣಿಕವಾಗಿ ವಿಚಾರ ಮಾಡೋದ ನಿಜವಾಗಿ ಪರಮ ಸ್ವತಂತ್ರವಿರುವಂಥ ಪರಪದಾರ್ಥದ ಜೊತೆಗೆ ನಾನೇನು ಮಾಡಲಿಕ್ಕೆ ಹೊರಟಿಲ್ಲ, ಮಾಡುವ ಹಾಗೆ ಸ್ವರೂಪ ಇಲ್ಲ ಅಂಥೇಳಿ ಜ್ಞಾನಿ ಗುರುಗಳು ಹೇಳಿದರು. ಆದರೆ ನಾನು ನನ್ನದೇ ಆದಂಥ
ಲಕ್ಷ್ಯ ಇಡೋದ ಮತ್ತು ಪರೀಕ್ಷೆ ಮಾಡೋದ, ತನ್ನಲ್ಲೇ ತನ್ನ ಮೇಲೆ ನಿಜವಾಗಿ ದಯೆ ಇತ್ತು ಅಂತಂದ್ರೆ ಭವರೂಪದ ಸಾಗರದಿಂದ ಅಥವಾ ಭಟ್ಟಿಯೊಳಗಿಂದ ತನ್ನನ್ನು ತಾನು ಬೇರ್ಪಡಿಸುವಂಥ ಒಂದು ಭಾವ ಎಲ್ಲಾದರೂ ಒಂದು ಸ್ವಲ್ಪರೇ ಉದಿಸಿ ಬಂದಿತ್ತು ಅಂತಂದ್ರೆ ವಿಚಾರ ಮಾಡೋದು, ನನಗೆ ಯಾರು ಬಾಧೆ ಕೊಡ್ತಾ ಇದ್ದಾರೋ, ಯಾರ ಅನುಕೂಲದರು, ನಿಜವಾಗಿ ವಸ್ತು ಸ್ವರೂಪ ಹೇಗಿದೆಯೋ ಹಾಗೇ ಇಲ್ಲಿ ನನ್ನಲ್ಲೇ ವಿಕೃತಿ ಮತ್ತು ವಿಪರೀತ ಮನ್ನಣೆ ಎಂಬ ಆ ಜಾಲದಿಂದ ನಾನು ಹೊರಗೆ ಬಂದ ಪದಾರ್ಥಗಳ ಸ್ವರೂಪದ ವಿಚಾರ ಮಾಡ್ತಾನೇ ಇಲ್ರಿ. ಆ ಜಾಲದೊಳಗನೆ ಇಷ್ಟು ಸಿಕ್ಕಾಕೊಂಡಿದ್ದೇನು. ಯಾರಾದರೂ ಏನಾದರೂ ನಮಗೆ ಹೇಳಿದ್ರೇನ ನೀನು ಹೀಗೆ ಮಾಡು ಅಂಥೇಳಿ ಹೇಳಿದ್ರು, ಈ ಮಾತು ಸರಿ ಇದೆ. ಆದ್ರೆ ಅದರ ಬಗ್ಗೆ ಅದರ ಅನುಸಾರವಾಗಿ ನಾನು ಮಾಡ್ತಾ ಇದ್ದೇನೋ ಅಥವಾ ನನ್ನಲ್ಲೇ ಯಾವ ವಿಪರೀತ ಮನ್ನಣೆ ಮತ್ತು ವರ್ತಮಾನದ ವಿಕಾರಿ ಭಾವ ಉದಿಸಿ ಬರ್ತಾ ಇದೆ, ಅದರಲ್ಲೇನ ನಾನು ಪೂರ್ಣ ರೂಪದಿಂದ ಇದ್ದೇನೆ. ಇದನ್ನು ಒಂದಿಷ್ಟು ಗಂಭೀರವಾಗಿ ಇಡೀ ದಿವಸ ಇವತ್ತು ಇದರ ವಿಚಾರ ಮಾಡಿ ನಿರ್ಣಯಕ್ಕೆ ಬಾಹ್ಯ ಜಗತ್ತಿನ ಜೊತೆಗೆ ಚೇತನ ಅಚೇತನ ಪದಾರ್ಥದ ಜೊತೆಗೆ ಇನ್ನೂ ಸ್ಪಷ್ಟಪಡಿಸಬೇಕಾದರೆ ಉದಯದಲ್ಲಿರುವಂಥ ಕರ್ಮದ ಜೊತೆಗೆ ಸಂಯೋಗದಲ್ಲಿರುವಂಥ ದೇಹದ ಜೊತೆಗೆ ನಿಜವಾಗಿ ನಂದೇನಾದರೂ ಸಂಬಂಧ ಇದೆಯೇನ, ಅವುಗಳ ಕಾರಣದಿಂದ ನಾನೇನಾದರೂ ಸುಖ ದುಃಖದ ಅನುಭವ ಮಾಡ್ತಾ ಇದ್ದೇನೇನ. ವ್ಯವಹಾರದ ಕಥನಿದೆ ಸುಧಾತಾಯ. ಅವುಗಳ ಕಾರಣದಿಂದ ನಿನಗೆ ಸುಖ ದುಃಖ ಆಗ್ತಾ ಇದ್ದಾವು ಅನ್ನೋದ ವ್ಯವಹಾರದ ಕಥನಿದೆ. ಆದರೆ ನಂದ ಅನಾದಿ ಕಾಲದ ಯಾವ ವಿಪರೀತ ಮನ್ನಣೆ ಇದೆ, ಆ ವಿಪರೀತ ಮನ್ನಣೆಯ ಮೇಲೆ ಅರ್ಥಾತ್ ದೇಹಂದ್ರನ ನಾನು ಅನ್ನುವಂಥ ಯಾವ ನಿರ್ವಿಕಲ್ಪ ಶ್ರದ್ಧೆ ಇದೆ, ಆ ಶ್ರದ್ಧೆಯ ಮೇರೆಗೆ ಅಥವಾ ಆ ಶ್ರದ್ಧೆಯ ಆಧಾರ ಪಡೆದು ಯಾವ ಜ್ಞಾನದ ಪರಿಣತಿ ನಡೆದಿದೆ, ಆ ಜ್ಞಾನದ ಪರಿಣತಿಯ ಬಲದಿಂದ ಯಾವ ಸಮಯಕ್ಕೆ ವಿಕಾರಿ ಭಾವಗಳ ಉತ್ಪನ್ನ ಆಗ್ತಾ ಇದ್ದಾವೆ, ಅವಕ್ಕೆ ಪರಪದಾರ್ಥದ ಯಾವ ರೀತಿಯ ಸಂಬಂಧ ಇದೆ ಹೇಳ್ರಿ ನೋಡೋಣ. ಯಾವ ರೀತಿಯ ಸಂಬಂಧ ಇದೆ ಈ ಜೀವನಿಗೆ? ನೋಡ್ರಿ, ದೇಹದ ಕಾರಣದಿಂದ ದೇಹ ಬುದ್ಧಿ ಇರ್ತಿತ್ತು ಅಂತಂದ್ರ ಮಾತೆಯ ಗರ್ಭದೊಳಗ ಇವನಿಗೇನ ದೇಹದ ದೃಷ್ಟಿ ಇರ್ತದೆ. ಅತ್ಯಂತ ಬಾಲ್ಯಾವಸ್ಥೆಯಲ್ಲಿ ಇವನಿಗೇನಾದರೂ ಚೈತನ್ಯದ ಉಪಯೋಗದೊಳಗೆ ಏನಾದರೂ ದೇಹದ ದೃಷ್ಟಿ ಇತ್ತು ಏನ ಸ್ವಾಭಾವಿಕವಾಗಿ ಆ ಪ್ರಕಾರದ ಜಾಲ ನಿರಂತರ ಹೆಣೆತಾ ಇದೆ. ಬುದ್ಧಿಪೂರ್ವಕ ಅಲ್ಲ, ನಿರಂತರ ಸ್ವಾಭಾವಿಕವಾಗಿ ಹೆಣ್ಕೊಳ್ತಾ ಇದೆ. ಯಾವುದು ಅದನ್ನು ಆಗಮದಲ್ಲಿ ಅತತ್ವ ಶ್ರದ್ಧೆ ಅಂಥೇಳಿ ಹೇಳಿದ್ರು, ಮಿಥ್ಯಾತ್ವ ಅಂಥೇಳಿ ಹೇಳಿದ್ರು, ಗ್ರಹಿತ ಮಿಥ್ಯಾತ್ವ ಅಂಥೇಳಿ ಹೇಳಿದ್ರು, ಅದರ ಪರಿಭಾಷೆ ನೀಡಿದರು. ಯಾವ ಪ್ರಕಾರದ ಶಿಕ್ಷಣಾದಿಗಳು ಇಲ್ಲದನೆ ಇವನಲ್ಲಿ ಯಾವ ದೇಹ ಅಂದ್ರನ ನಾನು ಅನ್ನುವಂಥ ಬುದ್ಧಿ ನಡ್ಕೊಂಡು ಬರ್ತಾ ಇದೆಯೋ, ಮನ್ನಣೆ ನಡ್ಕೊಂಡು ಬರ್ತಾ ಇದೆಯೋ, ಅದು ವಿಗ್ರಹಗತಿಯಲ್ಲೇನೂ ಇದ್ರೆ ಮಾತೆಯ ಗರ್ಭದಲ್ಲಿರುವೆಳೆದೊಳಗನೂ ಇತ್ತು, ವಿಗ್ರಹ ಗತಿಯೊಳಗನೂ ಇತ್ತು. ಮತ್ತು ಈಗ ಕೂಡ ನಿರಂತರ ಆ ವಿಪರೀತ ಮನ್ನಣೆಯ ಆಧಾರ ಪಡೆದ ಯಾವ ಜ್ಞಾನ ಪರಿಣಮನ ಮಾಡ್ತಾ ಇದೆಯೋ, ಆ ಜ್ಞಾನದ ಬಲದಿಂದ ಯಾವ ನಿರಂತರ ವಿಕಾರಿ ಭಾವಗಳ ಆಗ್ತಾ ಇದ್ದಾವೆಯೋ, ಇಷ್ಟನ್ನು ಬಿಟ್ಟು ನನ್ನ ಜಗತ್ತು ಯಾವುದಿದೆ ಹೇಳಿ? ನನ್ನಲ್ಲೇ ಅಷ್ಟರಲ್ಲೇ ಯಾವುದು ಬಂದಿದೆ ರೀ? ಕರ್ಮ ಮಧ್ಯ ಪ್ರವೇಶ ಮಾಡಿದೆ, ದೇಹ ಪ್ರವೇಶ ಮಾಡಿದೆ, ಆಗಮದ ಶಬ್ದ ಪ್ರವೇಶ ಮಾಡ್ತವೆ. ನನ್ನ ಜ್ಞಾನದ ಯೋಗ್ಯತೆಯಿಂದ ನನಗೆ ಯಾವ ಪ್ರಕಾರದ ಸ್ವರೂಪದ ಜ್ಞಾನ, ಪರರೂಪದ ಜ್ಞಾನ, ಸಂಯೋಗಿ ವಸ್ತುವಿನ ಪರ್ಯಾಯದ ಜ್ಞಾನ ಆಗ್ತಿದೆಯೋ, ಅದು ನನ್ನ ಜ್ಞಾನದ ಯೋಗ್ಯತೆಯಿಂದ ಆಗ್ತಿದೆ. ವಿಪರೀತ ನಿರ್ವಿಕಲ್ಪ ಯಾವ ಶ್ರದ್ಧೆ ಇದೆಯಲ್ಲ, ಆ ಶ್ರದ್ಧೆಯ ಆಧಾರದಿಂದ ಆ ಜ್ಞಾನ ನಡೀತಾ ಇದೆ. ಆ ಜ್ಞಾನದ ಬಲದಿಂದ ನಿರಂತರ ವಿಕಾರಿ ಭಾವಗಳಾಗ್ತಾ ಇದೆ. ಒಂದಿದೆ ನಿರ್ವಿಕಲ್ಪ ರೂಪದ ವಿಪರೀತ ಶ್ರದ್ಧೆ, ವಿಕಲ್ಪ ಇಲ್ಲ ಅಲ್ಲಿ. ವಿಪರೀತ ಇದೆ ಆದ್ರೆ ವಿಕಲ್ಪ ಇಲ್ಲ. ನಿರ್ವಿಕಲ್ಪ ರೂಪದ ವಿಪರೀತ ಶ್ರದ್ಧೆ, ದೇಹ ಅಂದ್ರ
ಹಾಗಾದರೆ ಯಾವುದೋ ಒಂದಿಷ್ಟು ಜ್ಞಾನ ಸಾಮರ್ಥ್ಯದಿಂದ, ಯಾವ ಜ್ಞಾನ ಕರ್ಣೇಂದ್ರಿಯದ ಮೂಲಕ ಕಾರ್ಯ ಮಾಡಿ ಅಥವಾ ಮನಸ್ಸಿನ ಮೂಲಕ ಕಾರ್ಯ ಮಾಡಿ ದೇಹ ಅಂದ್ರೆ ನಾನಲ್ಲ ಅಂಥೇಳಿ ಅಂತ ಇದ್ರ ಅಥವಾ ತಿಳಿತಾ ಇದ್ರ ಆ ಶ್ರದ್ಧೆಗೆ ಏನಾಗೋದಿದೆ? ನಿರ್ವಿಕಲ್ಪ ವಿಪರೀತ ಶ್ರದ್ಧೆ ಇದೆಯಲ್ಲ, ಅದಕ್ಕೇನು ಬಾಧೆ ಆಗುವುದಿದೆ? ಯಾವಾಗಲೇ ಒಂದಿಷ್ಟು ತಿಳಿತಿದೆ ಅದು ಜ್ಞಾನ ತನ್ನ ಯೋಗ್ಯತೆಯಿಂದ ಏನ ದೇಹ ಅಂದ್ರೆ ನಾನಲ್ಲ. ಅದರಿಂದ ಆ ವಿಪರೀತ ಶ್ರದ್ಧೆ ಮೇಲೆ ಏನು ಪ್ರಭಾವ ಆಗುವುದಿದೆ? ಏನೂ ಇಲ್ಲ. ಅಂದ್ರೆ ಈ ಜ್ಞಾನ ಏನಿದೆ ಅಲ್ಲ, ಯಾವಾಗಲೇ ಸ್ವಲ್ಪ ಸ್ವಯಂ ತನ್ನದೇ ಆದಂಥ ವಿಕಸಿತ ಸಾಮರ್ಥ್ಯದಿಂದ ಕರ್ಣೇಂದ್ರಿಯದ ಮೂಲಕ ಈ ಶಬ್ದವನ್ನು ಸ್ವಯಂ ತನ್ನ ಯೋಗ್ಯತೆಯಿಂದ ತನ್ನ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟೇ ಗ್ರಹಣ ಮಾಡಿ ಈ ದೇಹ ಅಂದ್ರೆ ನಾನಲ್ಲ ಅಂತಿದೆ. ಅಥವಾ ಆಗಮದಲ್ಲಿ ಯಾವ ಪ್ರಕಾರ ಹೇಳಿದಲ್ಲ ಅದೇ ಪ್ರಕಾರ ಒಂದು ಸ್ವಲ್ಪ ಯಾವತ್ತಾದರೂ ತಿಳಿತಿದ್ದೀರಿ. ಸ್ವಲ್ಪ ಇಲ್ಲಿ 1 ಗಂಟೆ ಕೂತರ ಆ ವಿಪರೀತ ಶ್ರದ್ಧೆಯ ಆಧಾರವನ್ನು ಈ ಜ್ಞಾನ ಯಾವಾಗ ಬಿಟ್ಟುಕೊಟ್ಟಿದ್ದೀರಿ? ವಿಪರೀತ ಶ್ರದ್ಧೆಯ ಆಧಾರವನ್ನು ಯಾವಾಗ ಈ ಜ್ಞಾನ ಅಂಥೇಳಿದ್ರೆ ಯಾವ ಪ್ರಯತ್ನ ಇಲ್ಲದ ತನ್ನಷ್ಟಕ್ಕೆ ತಾನೇ ಬೇರೆ ಯಾವುದೋ ವಿಚಾರ ಬರ್ತೀವಿ ಅಥವಾ ಯಾವ ಪ್ರಯತ್ನ ಇಲ್ಲದನ ತನ್ನಷ್ಟಕ್ಕೆ ತಾನೇ ಕಾಲು ನೋಯ್ತಾ ಇರೋದ, ಬೆನ್ನು ನೋಯ್ತಾ ಇರೋದ, ಏನೂ ಇಲ್ಲ. ಯಾವುದೋ ಪ್ರಕಾರದ ಸಿದ್ಧತೆ ಇಲ್ಲದನ ಆ ಕಡೆ ಈ ಕಡೆ ಹೊರಳಾಡ್ತಿದೆ. ಯಾಕೆ? ಮುನಿರಾಜರ ಆ ಬದ್ಧ ಪಲ್ಯಾಂಕಾಸನದಲ್ಲಿರುವಂಥ ದೇಹ ಅಲಗಾಡ್ತಿದೆಯಾ? ಇಲ್ಲ. ಯಾಕಿಲ್ಲ? ಆ ಜ್ಞಾನ ಯಥಾರ್ಥ ಶ್ರದ್ಧೆಯ ಆಧಾರದಿಂದ ಇದೆ. ಅವರ ಜ್ಞಾನ ಏನಿದೆಯಲ್ಲ, ಯಥಾರ್ಥ ಶ್ರದ್ಧೆ ಏನ? ದೇಹದ ಸ್ವರೂಪ, ಜೀವದ ಸ್ವರೂಪ, ದೇಹದ ಜಾತಿ, ಜೀವದ ಜಾತಿ, ದೇಹದ ಪ್ರದೇಶ, ಜೀವದ ಪ್ರದೇಶ, ಇವು ಎರಡರ ಸ್ಪಷ್ಟ ಭಿನ್ನತೆಯ ಶ್ರದ್ಧೆ ಅನುಭೂತಿಪೂರ್ವಕ ಆ ಜೀವನಗಳಿಗೆ ಆಗಿರುವುದರಿಂದ ಆ ಶ್ರದ್ಧೆಯ ಆಧಾರದಿಂದ ಯಾವ ಜ್ಞಾನ ವರ್ತಿಸ್ತಾ ಇದೆಯಲ್ಲ, ಆ ಜ್ಞಾನದೊಳಗ ಹೊರಗಡೆದ್ದು ಯಾವುದೂ ವಿಷಯ ಇಂದ್ರಿಯಕ್ಕ ಗೋಚರಿಸಿದರನ್ನು ಕೂಡ ಆ ಯಥಾರ್ಥ ಶ್ರದ್ಧೆಯ ಆಧಾರ ಪಡೆದಿರುವಂತಹ ಜ್ಞಾನದ ಪರಿಣತಿಯೊಳಗ ವಿಕೃತ ಭಾವಗಳಿಗೆ ಜನ್ಮ ಕೊಡುವಂಥ ಒಂದು ದುರ್ಬಲತೆ ಅಲ್ಲಿ ಇರುತ್ತೆ. ಯಥಾರ್ಥ ಶ್ರದ್ಧೆಯ ಆಧಾರದಿಂದ ಪರಿಣಮಿಸ್ತಾ ಇರುವಂತಹ ಜ್ಞಾನ ಆ ಯಥಾರ್ಥ ಶ್ರದ್ಧೆ ಎಷ್ಟು ಆಳ ಇದೆಯೋ ಅದರ ಆಧಾರದಿಂದ ಪರಿಣಮಿಸ್ತಾ ಇರುವಂತಹ ಜ್ಞಾನ ಎಷ್ಟು ನಿರ್ಮಲ ಉತ್ತರೋತ್ತರ ನಿರ್ಮಲ ಆಗಿ 3 ಕಷಾಯ ಚೌಕಡಿಯ ಅಭಾವ ಆಗಿರುವುದಿದೆಯೋ ಅಂಥ ಸಾಧಕ ಜೀವರುಗಳಿಂದ ಆ ಜ್ಞಾನದ ಪರಿಣಮನದೊಳಗ ಯಾವುದೇ ಇಂದ್ರಿಯದ ವಿಷಯ ಗೋಚರಿಸಿದರನು ಕೂಡ, ಜ್ಞಾತ ಆದರನು ಕೂಡ ಆ ಜ್ಞಾನದೊಳಗೆ ಎಂಥ ನಿರ್ಮಲತೆ ಇದೆ ಅಂತಂದ್ರೆ ಅದು ವಿಕೃತ ಭಾವದ ಜನ್ಮಕ್ಕೆ ಕಾರಣ. ದೇಹದಿಂದ ಆತ್ಮನ ಭಿನ್ನತೆಯ ಅನುಭವ ಪೂರ್ವಕ ದೇಹಾದಿಗಳನ್ನು ಜ್ಞಾನದ ಕ್ಷೇತ್ರದಿಂದ ಹೊರಗಿರಿಸಿರುವಂಥವ್ರ ಮಾತ ಒಂದಿಷ್ಟು ಲಕ್ಷಕ್ಕೆ ತಗೊಳ್ಬೇಕು. ಏನು ಹೇಳ್ತು? ದೇಹದಿಂದ ಭಿನ್ನವಿರುವಂಥ ಆತ್ಮನ ಶ್ರದ್ಧೆ ಅನುಭೂತಿಪೂರ್ವಕ ಯಾವ ಜೀವರುಗಳಿಗೆ ಆಗಿದೆಯೋ
ಆ ಜೀವರುಗಳ ಆ ಜ್ಞಾನ ತನ್ನ ಕ್ಷೇತ್ರದೊಳಗ ದೇಹಾದಿಗಳ ಪ್ರವೇಶ ಆಗಬಹುದು. ಆ ಜ್ಞಾನದ ಯಾವ ವ್ಯಾಪಾರದ ಕ್ಷೇತ್ರ ಇದೆಯಲ್ಲ, ಪರಿಣಮನದ ಕ್ಷೇತ್ರ ಇದೆಯಲ್ಲ, ಆ ಕ್ಷೇತ್ರದೊಳಗ ಅದ ದೇಹಾದಿಗಳನ್ನ ಬರಗೊಡುವುದಿಲ್ಲ, ಪ್ರವೇಶ ಆಗಗೊಡುವುದಿಲ್ಲ. ಜ್ಞಾನಕರೆ ಸ್ವಪರ ಪ್ರಕಾಶ ಐತೆ ಇರಲಿಲ್ಲ. ಸ್ವಪರ ಪ್ರಕಾಶ ಐತೆ ಅಂಥೇಳಿನ ಪರವನ್ನ ಪರರೂಪದಿಂದ ಪ್ರಕಾಶಿತ ಮಾಡಿದ ನಂತರ ಅದರದ್ದು ಪ್ರವೇಶ ಸ್ವದೊಳಗೆ ಹೇಗಾಗೋದಾ? ಜ್ಞಾನದ ಸ್ವಭಾವ ಸ್ವಪರ ಪ್ರಕಾಶಿತ, ಸ್ವವನ್ನ ಮತ್ತು ಪರವನ್ನ ಎರಡನ್ನೂ ತಿಳಿಯೋದಿದೆ. ಎರಡನ್ನೂ ತಿಳಿಯೋದರ್ಥ ಸ್ವ ಮತ್ತು ಪರ ಎರಡನ್ನೂ ಒಂದ್ ಅಂತ ಹೇಳಿ ತಿಳಿಯೋದು, ಅಥವಾ ಪರವನ್ನ ಪರ ಸ್ವವನ್ನ ಸ್ವ ಅಂತ ಹೇಳಿ ತಿಳಿಯೋದಿದೆ. ಅಲ್ಲಿಗೆ ಇನ್ನೊಂದ್ಸಲ ಪರಿಭಾಷೆ ಹೇಳ್ತೇನೆ ಗೌರವ. ಯಾವ ಜೀವದ ಶ್ರದ್ಧೆಯೊಳಗ ದೇಹದಿಂದ ಭಿನ್ನವಿರುವಂತಹ ಆತ್ಮನ ಶ್ರದ್ಧೆ ಅನುಭೂತಿ ಪೂರ್ವಕ ಆಗಿದೆಯೋ, ಯಾವ ಜೀವರುಗಳಿಗೆ ದೇಹದಿಂದ ಭಿನ್ನವಿರುವಂತಹ ಆತ್ಮನ ಶ್ರದ್ಧೆ ಅನುಭೂತಿ ಪೂರ್ವಕ ಆಗಿದೆಯೋ, ಆ ಅನುಭೂತಿಯ ಆಧಾರದಿಂದ, ಆ ಶ್ರದ್ಧೆಯ ಆಧಾರದಿಂದ, ಅನುಭೂತಿ ಪೂರ್ವಕ ಆದಂತಹ ಶ್ರದ್ಧೆಯ ಆಧಾರದಿಂದ ಯಾವ ಜ್ಞಾನದ ಪರಿಣಾಮನ ನಡೆದದ್ದಿದೆಯೋ, ಆ ಜ್ಞಾನ ಉತ್ತರೋತ್ತರ ತನ್ನ ಪರಿಣತಿಯೊಳಗೆ ನಿರ್ಮಲತೆಯನ್ನು ತಂದುಕೊಳ್ಳುತ್ತಿದೆ. ಮೂರು ಕಷಾಯ ಚೌಕಡಿಯ ಅಭಾವ ಆದ ನಂತರ ಮುನಿಜನರ, ಸಾಧಕ ಜನರ ಬದ್ಧಪಲ್ಯಂಕಾಸನದಲ್ಲಿ 2 ತಿಂಗಳಗಟ್ಲೆ, 6 ತಿಂಗಳಗಟ್ಲೆ, ವರ್ಷಗಟ್ಲೆ ಅರೆ ವಜ್ರ ವೃಷಭ ನಾರಾಚ್ಯ ಸಂವಹನ ಇತ್ತು. ಆ ಕಾಲದೊಳಗಾಗುತ್ತಿತ್ತು ನೋಡ್ರಿ. ವಜ್ರ ವೃಷಭ ನಾರಾಚ್ಯ ಸಂವಹನ ಶರೀರದೊಳಗೆ ಕಾಲ ಭಿನ್ನ ದ್ರವ್ಯ ಇದೆ. ಆದ್ರ ಆ ಜೀವದ ಶ್ರದ್ಧೆಯ ಬಲದಿಂದ, ಶ್ರದ್ಧೆಯ ಆಧಾರ ಪಡೆದ ಶ್ರದ್ಧೆ ಅಂಥದ್ದಿದೆ, ದೇಹದಿಂದ ಭಿನ್ನವಿರುವಂತಹ ಆತ್ಮನ ಅನುಭೂತಿ ರೂಪದ ಶ್ರದ್ಧೆ ಇದೆ. ಆ ಶ್ರದ್ಧೆಯ ಆಧಾರದಿಂದ ಯಾವ ಜ್ಞಾನ ಪರಿಣಮನ ಮಾಡ್ತಾ ಇದೆಯೋ, ಆ ಜ್ಞಾನದ ಪರಿಣಮನದೊಳಗ ಉತ್ತರೋತ್ತರ ನಿರ್ಮಲತೆ ಬರ್ತಾ ಹೋಗ್ತಿದೆ. ಅಲ್ಲಿ 3 ಕಷಾಯ ಚೌಕಡಿ ಹೋಗಿರುವಂತಹ ಜೀವದ ಜ್ಞಾನದ ಪರಿಣತಿಯೊಳಗ ಅಷ್ಟೊಂದು ನಿರ್ಮಲತೆ ಬಂದಿರುವಂತಹ ಜೀವರುಗಳ ಯಾವ ಜ್ಞಾನದ ಪರಿಣಮನ ಇದೆಯೋ, ಆ ಜ್ಞಾನದ ಪರಿಣಮನ, ಆ ಜ್ಞಾನದ ವ್ಯಾಪಾರ ತನ್ನಲ್ಲೇ ದೇಹದ ಪ್ರವೇಶ ಆಗದೆ ಇರುವ ಹಾಗೆ ನಡೀತಾ ಇದೆ. ಅಂಥೇಳಿ ಅವರ ದಿವಸಗಳ ಕಳೆದು ಹೋದರನು, ವಾರಗಳ ಕಳೆದು ಹೋದರನು, ಪಕ್ಷಗಳ ಕಳೆದು ಹೋದರನು, ಮಾಸಗಳ ಕಳೆದು ಹೋದರನು ಕೂಡ ನಾನು ಹೀಗೆ ಕೂತಿದ್ದೇನೋ ಅಥವಾ ಹೀಗಿದೇನೋ ಅನ್ನುವುದರ ಪರಿವೇ ಇರುತ್ತೆ. ಆ ಜ್ಞಾನ ತನ್ನನ್ನೇ ತಿಳಿತಾನೆ. ಜ್ಞಾನ ತನ್ನಿಂದನೇ ತಿಳಿತಾ ಇದೆ, ಯಥಾರ್ಥ ಶ್ರದ್ಧೆಯ ಆಧಾರದಿಂದ ತಿಳಿತಾ ಇದೆ. ಆ ತಿಳಿಯುವಿಕೆಯ ಬಲದಿಂದ ದೇಹಾದಿ ಪರಪದಾರ್ಥಗಳ ಪ್ರವೇಶ ಆ ಜ್ಞಾನದ ಕ್ಷೇತ್ರದೊಳಗೆ ಆಗ್ತಾನೆ ಇಲ್ಲ. ಅಂದ್ರೆ ದೇಹಾತ್ಮ ಬುದ್ಧಿ ಇಲ್ಲರ ಮಿಥ್ಯಾ ದೃಷ್ಟಿಗೂ ಏನು ದೇಹ ಏನು ಪ್ರವೇಶ ಮಾಡೋದಿಲ್ಲಲ್ಲ ಜ್ಞಾನದೊಳಗೆ. ಅವರ ಜ್ಞಾನದ ಕ್ಷೇತ್ರದೊಳಗ, ಅರ್ಥಾತ್ ಜ್ಞಾನದ ವ್ಯಾಪಾರದೊಳಗ, ಅರ್ಥಾತ್ ಜ್ಞಾನದ ಪರಿಣಮನದೊಳಗ ದೇಹದ ಪ್ರವೇಶನೇ ಇಲ್ಲ. ಪರನ್ ತಿಳಿತಾನೆ ಇಲ್ಲ. ಜ್ಞಾನಿ ಜೀವದ, ಸಾಧಕ ಜೀವದ, ಮಿಥ್ಯಾದೃಷ್ಟಿ ಜೀವಕ್ಕ ಈ ದೇಹ ನನ್ನಿಂದ ಭಿನ್ನಿದೆ ಅಂಥೇಳಿ ಎಂದಾದರೂ ಶಬ್ದ ಸಾಪೇಕ್ಷ ಜ್ಞಾನದ ಮೂಲಕ ತಿಳಿದು ಬಂದ್ರೂ ಕೂಡ ಆ ಜ್ಞಾನದ ವ್ಯಾಪಾರದೊಳಗ, ಆ ಜ್ಞಾನದ ಪರಿಣಮನದೊಳಗ ದೇಹಂದ್ರನ ನಾನು ಅನ್ನೋದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಮಿಥ್ಯಾದೃಷ್ಟಿಯ ಜೀವದ ಜ್ಞಾನ, ಜ್ಞಾನದ ಪರಿಣಮನ ಇಬ್ಬರದೂ ನಡೆದದ್ದ ಇದೆ. ಸಂಜ್ಞಿ ಪಂಚೇಂದ್ರಿಯ ಇದ್ದಾರೆ, ಇಬ್ಬರೂ ಜೀವರುಗಳ.
ಮಿಥ್ಯಾದೃಷ್ಟಿನೂ ಸಂಜ್ಞಿ ಪಂಚೇಂದ್ರಿ ಇದ್ದಾನೆ, ಸಮ್ಯಕ್ ದೃಷ್ಟಿನೂ ಸಂಜ್ಞಿ ಪಂಚೇಂದ್ರಿ ಇದ್ದಾನೆ. ಇವನದು ಜ್ಞಾನದ ವ್ಯಾಪಾರ ನಿರಂತರ ನಡೆದದ್ದು ಇದೆ, ಇವನದು ಜ್ಞಾನದ ವ್ಯಾಪಾರ ನಿರಂತರ ನಡೆದದ್ದು ಇದೆ. ಆದರೆ ಇವನ ಜ್ಞಾನದ ವ್ಯಾಪಾರ ಪರಸನ್ಮುಖ ಇರುವುದರಿಂದ, ಇಂದ್ರಿಯಗಳ ಮಾಧ್ಯಮದಿಂದ ಇರುವುದರಿಂದ, ಅರ್ಥಾತ್ ಇದೆಲ್ಲ ವ್ಯವಹಾರನ ನಿಜವಾಗಿ ಇಂದ್ರಿಯಗಳ ಮಾಧ್ಯಮದಿಂದ ಪರಸನ್ಮುಖ ಅನ್ನೋದೆಲ್ಲ ವ್ಯವಹಾರ. ಮೂಲ ಮೊದಲೇನು ಹೇಳಿತ್ತಲ್ಲ ಅದು ವಾಸ್ತವಿಕತೆ. ಏನು ಹೇಳಿತ್ತು? ದೇಹ ಅಂದ್ರನೇ ನಾನು ಅನ್ನುವಂಥ ಯಾವ ನಿರ್ವಿಕಲ್ಪ ವಿಪರೀತ ಶ್ರದ್ಧೆ ಇದೆ, ಆ ಶ್ರದ್ಧೆಯ ಆಧಾರ ತಗೊಂಡ ಯಾವ ಜ್ಞಾನದ ಪರಿಣಮನ ನಡೆದದ್ದು ಇದೆ, ಆ ಜ್ಞಾನದ ಪರಿಣಮನದೊಳಗ ನಿರಂತರ 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 ವಿಕಾರಿ ಭಾವಗಳನ್ನ ಉತ್ಪನ್ನ ಮಾಡುವಂಥ ಅಥವಾ ವಿಕಾರಿ ಭಾವದೊಳಗ ತಾನು ಅನ್ನುವಂಥ ಸುಖ ದುಃಖದ ಕಲ್ಪನೆ ಮಾಡುವಂಥ ಒಂದು ಜಾಲದೊಳಗ ಅವನು ಸಿಕ್ಕಾಕೊಂಡಿದ್ದಾನೆ. ಅವನ ಜಗತ್ತು ಅದನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ. ದೇಹಾದಿಗಳ ಸಂಯೋಗಾದಿಗಳ ಅವನ ಜಗತ್ತು ಇರ್ತಿತ್ತು ಅಂತಂದ್ರೆ ದೇಹಾದಿಗಳ ಸಂಯೋಗಾದಿಗಳ ಪರಿವರ್ತನೆ ಆಗಿ ಹೋದ ನಂತರ, ಬಿಟ್ಟು ಹೋದ ನಂತರ, ಬದಲಾಗಿ ಹೋದ ನಂತರ ಅವನ ಭಾವದೊಳಗೆ ಏನಾದರೂ ಬದಲಾವಣೆ ಆಗಬೇಕಾಗಿತ್ತು. ಆದ್ರೆ ಅವನ ಭಾವದೊಳಗೆ ಏನೂ ಬದಲಾವಣೆ ಆಗಿಲ್ಲ. ಏನಿದೆ? ಬಸ್ ಯಾವುದು ಪ್ರಾಪ್ತಿ ಇದೆಯೋ ಆ ದೇಹಂದ್ರ ನಾನು ಅನ್ನೋದು ಅದರ ಕಡೆ ನೋಡುತ್ತನ ಇವನಿಗೆ ಸ್ವೀಕಾರ ಇದೆ. ಅದರ ಕಡೆಗೆ ನೋಡುತ್ತನ ಆ ದೇಹಂದ್ರನ ನಾನು ಅನ್ನುವ ಸ್ವೀಕಾರ. ಹಾಗಾದ್ರೆ ಅದು ದೇಹದ ಕಾರಣದಿಂದ ಇದೇನ? ಅವನದೇ ಇದೆ. ಅದ ಅವನದೇ ಇದೆ, ದೇಹದ ಕಾರಣದಿಂದ ಇಲ್ಲ. ಅದ ದೇಹ ಅದರಲ್ಲಿ ಅವನದೇ ಆದಂಥ ದೇಹಂದ್ರನ ನಾನು ಅನ್ನುವಂಥ ಯಾವ ಮನ್ನಣೆ ಇದೆಯಲ್ಲ, ಅವನ ಆ ಮನ್ನಣೆಗೆ ಆ ದೇಹ ಬೇಕಾದ್ರೆ ನಿಮಿತ್ತ ಇದೆ. ನಿಮಿತ್ತ ಏನು ಮಾಡುವುದಿಲ್ಲ, ಯಾವಾಗೂ ಮಾಡುವುದಿಲ್ಲ. ಬರೇ ಈ ಜೀವಕ್ಕೆ ಏನಿದೆ, ಯಾವ ಪ್ರಕಾರದ ಉದ್ಯಮ, ಶಿಕ್ಷಣ, ಯಾವುದೇ ಪ್ರಕಾರದ ಪ್ರಯತ್ನ ಇಲ್ಲದನ್ನ ದೇಹ ಅಂದ್ರೆ ನಾನು ಅನ್ನುವಂಥ ಯಾವ ಬುದ್ಧಿ ಮನ್ನಣೆ ಇದೆಯಲ್ಲ, ಶ್ರದ್ಧೆ ಇದೆಯಲ್ಲ, ಆ ಶ್ರದ್ಧೆಯ ಬಲದಿಂದ ಯಾವ ಜ್ಞಾನದ ಪರಿಣಮನ ಇದೆಯೋ ಆ ಪರಿಣಮನದೊಳಗ, ಆ ಜ್ಞಾನದ ಪರಿಣಮನದೊಳಗ ನಿರಂತರ 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 ಸಂಯೋಗಿ ಪದಾರ್ಥದೊಳಗ ಯಾವ ಪ್ರಕಾರದ ಪ್ರಯತ್ನ ಇಲ್ಲದನ್ನ ವಿಕೃತ ಭಾವಗಳ ಬರ್ತಾ ಇದ್ದಾವೆ. ಇಷ್ಟೇ ಅವನ ಜಗತ್ತು ಇದೆ. ಇನ್ನು ಸಮ್ಯಕ್ ದೃಷ್ಟಿಯ ಜಗತ್ತೇನಿದೆ, ಏನಿದೆ? ಯಾವ ಪ್ರಕಾರ ಸರ್ವಜ್ಞ ಪ್ರಣೀತ ಪದಾರ್ಥಗಳ ಭಿನ್ನತೆ ಇದೆಯೋ, ದೇಹ, ಆತ್ಮ, ಅವುಗಳ ಜಾತಿ, ಅವುಗಳ ಪ್ರದೇಶ, ಇದೆಲ್ಲ ಕಥನ ಇದೆ. ಬಹಿರ್ಮುಖ ಜ್ಞಾನದಿಂದ ತಿಳಿಸಿಕೊಡುವಂಥ, ತಿಳಿದು ತಗೊಳ್ಳುವಂಥ ಕಥನ ಇದೆ. ಆದರೆ ಜೀವಕ್ಕೆ ಸ್ವಯಮೇವ ಯಾವಾಗ ಆಗ್ತಿದೆಯೋ, ನಿನ್ನೆ ಕೊನೆಗೆ ಎಲ್ಲ ಮುಗಿದ ನಂತರ ಮಾತು ಬಂದದ್ದಿತ್ತು, ಏನೂ ಕಲಿಲ್ದವ್ರು. ಅರೆ ಕಲಿಯೋದೇನಿದೆ ರೀ? ಈ ಜೀವಕ್ಕೆ ಕಲಿಬೇಕಾದದ್ದೇನಿದೆ? ಅನಂತ ಕಾಲದೊಳಗೆ ಏನೇನು ಕಲಿತಿಲ್ಲ, ಆದ್ರೆ ಅದೆಲ್ಲ ಕಲಿತದ್ದ ಎಲ್ಲಿ ಉಳಿದಿದೆ, ಎಲ್ಲಿ ಉಪಯೋಗಕ್ಕೆ ಬಂದಿದೆ? ಅದು ಬರೀ ನಿಮಿತ್ತ ಇತ್ತು ಸುಧಾತಾಯಿ, ಬರೀ ನಿಮಿತ್ತ ಇತ್ತು. ಇವು ಜೀವ ಸ್ವಯಂ ತನ್ನ ಯೋಗ್ಯತೆಯಿಂದನ ಆ ರೂಪದಿಂದ ಪರಿಣಮಿಸ್ತಾ ಇದ್ದ. ಆ ಯಾವುದನ್ನ ಜಗತ್ತು ಪುಸ್ತಕ ಜ್ಞಾನ ಅಂತಿದೆ, ಶಾಲಾ ಕಾಲೇಜದ ಜ್ಞಾನ ಅಂತಿದೆ, ಟ್ರೈನಿಂಗದ ಜ್ಞಾನ ಅಂತಿದೆ, ಆದರೆ ಈ ಜೀವದ ಸ್ವಯಂ ಆ ಸಮಯದ ಪರ್ಯಾಯದ ಯೋಗ್ಯತೆ ಇತ್ತು ಅಂಥೇಳಿ ಅದು ಪರ್ಯಾಯ ಬಿಟ್ಟು ಹೋದ ನಂತರ ಅದು ಕೂಡ ಬಿಟ್ಟು. ಅದಷ್ಟ ಅಲ್ರಿ, ಅಲ್ಲೇನು ಕಲಿತೈತ್ಲ ಆ ಥರ ಉಲ್ಟಾನೇ ಇರ್ತೈತೆ ರೀ. ಈಗ ಇವರೇ ಹೇಳ್ತೀರಿ ಬ್ಯಾಂಕ್ನಾಗ, ನಾವು ಅಲ್ಲೇನು ಕಾಮರ್ಸ್ನಾಗ ಇದನ್ನು ಕಲ್ತಲ್ಲ, ಆದ್ರೆ ಬ್ಯಾಂಕ್ನಾಗ ಆ ಕೆಲಸ ಅದು ಮಾಡಕತ್ರ ಅದು ಅಲ್ಲಿ ಉಪಯೋಗಕ್ಕೆ ಬರಂಗೇ ಇಲ್ರಿ. ಅದು ಯಾವುದು ನೀವೇನು ಥಿಯರಿ ಮತ್ತು ಪ್ರಾಕ್ಟೀಸ್ ಹೇಳ್ತೀರಿ, ಆ ಥಿಯರಿ ಒಳಗೆ ಕಲಿತಂಥದ್ದು ಯಾವುದು ಇಲ್ಲಿ ಉಪಯೋಗಕ್ಕೆ ಬರುವುದಿಲ್ಲ. ಸ್ವಲ್ಪ ಸಂಕೇತ ಇರಬಹುದು ಅಷ್ಟೇ ರೀ, ಉಳಿದದ್ದೇನೂ ಇಲ್ಲ. ನೋಡ್ರಿ, ಈಗ ಶರೀರಶಾಸ್ತ್ರದ ಅಭ್ಯಾಸ ಮಾಡಿದ್ರೆ ಶರೀರದೊಳಗ ಎಷ್ಟು ಪ್ರಕಾರದ ರೋಗರೂಪ ಆಗುವಂಥ ಯೋಗ್ಯತೆ
ಆಯಾ ಪರಮಾಣುವಿನೊಳಗಿದೆ. ಅದನ್ನೆಲ್ಲ ಯಾವಾಗ ಯಾರು ಕಲಿಸ್ಕೊಳ್ಳ, ಹ್ಯಾಗ ಅವರು ಬರೆಯೋದರೇ ಸಾಧ್ಯ ಇದೆ? ಸಾಧ್ಯನೇ ಇಲ್ಲ. ಛದ್ಮಸ್ಥನ ಜ್ಞಾನಕ್ಕೆ ಮೀರಿದ ಇದೆ. ಒಟ್ಟಿನಲ್ಲಿ ಮಾತಿಷ್ಟ ಇದೆ. ಅಜ್ಞಾನಿ ಕೂಡ ಸುಧಾತಾಯಿ. ಅಜ್ಞಾನಿ ಅಂದ್ರೆ ಯಾವನೋ ಓರ್ವ ಮನುಷ್ಯ ಕೂಡ ಯಾವುದೋ ಒಂದು ಆಗುವಿಕೆ ನಾಳೆ ಹೀಗಾಗ್ತಿದೆ ನೋಡಿ ಅಂಥೇಳಿ ಹೇಳಿದ್ರ ಅದು ಸತ್ಯ ಯಾವಾಗೋ ಒಂದು ಸಲ ಆಗೋದು ಸಾಧ್ಯ ಇದೆ ರೀ. ಅಂದ್ರೆ ಅದ್ರ ಬಗ್ಗೆ ಅವನಿಗೆ ಜ್ಞಾನ ಇದೆ, ಅವನ ಜ್ಯೋತಿಷಿ ಏನ, ಅವನೇನರೇ ಇದಾನೇನ. ಅದೇ ಪ್ರಕಾರ ಶರೀರಕ್ಕೆ ಶಾಸ್ತ್ರಕ್ಕೆ ಸಂಬಂಧಿಸಿದ ಹಾಗೆ ಕೂಡ ಇದು ಈ ಪ್ರಕಾರದ ರೋಗ ಇದೆ, ಇದಕ್ಕೆ ಈ ಪ್ರಕಾರದ ಮದ್ದು ಇದೆ, ಔಷಧಿ ಇದೆ ಅಂಥೇಳಿ ಕೊಟ್ಟ ನಂತರ 10 ಜನರಿಗೆ 100 ಜನರಿಗೆ ಕೊಟ್ಟ ನಂತರ ಯಾವನೋ ಒಬ್ಬನಿಗೆ ಅದ ಗುಣ ಆಗುವುದಿದೆ. ಅದು ಔಷಧದಿಂದೋ ಅಥವಾ ಸ್ವಯಂ ಅದರ ಯೋಗ್ಯತೆಯಿಂದ. ಇದು ವಿಚಾರ ಮಾಡಬೇಕು. ಇಲ್ಲಿ ಉತ್ತರ ಹೇಳ್ತೇವ್ರಿ ನಾವು, ಪ್ರಶ್ನೆ ಉತ್ತರ ನಡೀತವ್ರಿ. ಅದರ ಅಂತರಂಗಕ್ಕೆ ಸ್ವೀಕಾರ ಎಷ್ಟಿದೆ ರೀ? ಈಗ 2 ತಾಸ್ನಾಗ ಜೀವ ಹೋಗ್ತೈತೆ ಅಂತ ಹೇಳಿ ಮನೆಗೆ ಹೋಗ್ರಿ ಅಂತ ಕಳಿಸಿರ್ತಾರ್ರಿ. ಮತ್ತು 1 ವರ್ಷಕ್ಕೆ ಇರ್ತಾರ. ಇನ್ನೇನಾಗೋದಿಲ್ಲ ಅಂತ ಹೇಳಿ ಡಿಸ್ಚಾರ್ಜ್ ಮಾಡ್ತಿರ್ತಾರೆ. ಇನ್ನೂ ಕಾಗದ ಪತ್ರ ತಯಾರಾಗ್ತಿರ್ತಾವಲ್ಲೇ ಸಾಯ್ತಾನ್ರಿ. ಇಂಥವು ಎಷ್ಟೋ ಆಗಿದಾವ್ರಿ. ಆದ್ರೆ ಈ ಜೀವಕ್ಕೆ ವಿಶ್ವಾಸ ಯಾವುದಿದೆ? ಏನಾದ್ರೂ ಆಯ್ತು ಅಂತಂದ್ರೆ ತಕ್ಷಣ ವಿಕಲ್ಪ ಯಾವುದೊಂದು ಬರ್ತಿದೆ ಹೇಳಿ? ಡಾಕ್ಟರ್, ಆಸ್ಪತ್ರೆ, ಔಷಧಿ. ವಸ್ತುವಿನ ಸ್ವರೂಪ ಹೀಗಿದೆ ಅಂಚಳನ್ನ ಇಲ್ಲಿ ಹೇಳಿದ್ರಲ್ಲ. ಹ್ಯಾಗದ ಸ್ವರೂಪಕ್ಕೆ ಪ್ರಾಪ್ತ ಆಗಿದೆ. ಸ್ವರೂಪಕ್ಕೆ ಪ್ರಾಪ್ತ ಹೇಗಾಯ್ತದ? ನಷ್ಟ ಆಗಿತ್ತಲ್ಲ, ಸ್ವರೂಪದಿಂದ ನಷ್ಟ ಆಗಿತ್ತಲ್ಲ, ಸ್ವರೂಪಕ್ಕೆ ಪ್ರಾಪ್ತ ಹೇಗಾಯ್ತು? ವಿಪರೀತ ಶ್ರದ್ಧೆಯ ಆಧಾರ ತಗೊಂಡ ಜ್ಞಾನ ಪರಿಣಮನ ಮಾಡ್ತಾ ಇತ್ತಲ್ಲ, ಆ ಜ್ಞಾನ ಆ ಸ್ವ ಮತ್ತು ಆ ಪರವನ್ನ ಸ್ವಯಂ ತನ್ನ ಸಾಮರ್ಥ್ಯದಿಂದ ನೋಡಿ. ಸ್ವಯಂ ತನ್ನ ಸಾಮರ್ಥ್ಯ. ಅದಕ್ಕೆ ಲಬ್ಧಿ ಅಂದರು, ಸಮವಾಯ ಅಂದರು, ಏನೆಲ್ಲ ಅಂದ್ರೆ ಸತ್ಯ ಯಾವುದ? ಅದಕ್ಕೆ ಆಗಮದಲ್ಲಿ ಬಾಹ್ಯ ಪದಾರ್ಥದ ಚರ್ಚೆ ಇರ್ತಿದೆ, ಅಂತಃ ತತ್ವದ ಚರ್ಚೆ ಇರುವುದಿಲ್ಲ. ಅಪ್ಪಾಜಿ ಯಾವುದು ಹೇಳಲಿಕ್ಕೆ ಬರ್ತಿದೆ, ಯಾವುದು ತಿಳಿಸಿಕೊಳ್ಳಲಿಕ್ಕೆ ಬರ್ತಿದೆ, ಯಾವುದು ವ್ಯವಹರಿಸಲಿಕ್ಕೆ ಬರ್ತಿದೆ, ಅದೆಲ್ಲವೂ ಧರ್ಮದಿಂದ ಬಾಹಿರಿದೆ. ಧರ್ಮ ಅಲ್ಲಿ ಯಾವುದರಲ್ಲೇನೂ ಇಲ್ಲವೇ ಇಲ್ಲ. ಅದಕ್ಕೆ ವಿಪರೀತ ಶ್ರದ್ಧೆ ಹೇಗೆ ಬಿಟ್ಟು ಹೋಗೋದಾ? ಯಥಾರ್ಥ ಜ್ಞಾನದಿಂದ. ಯಥಾರ್ಥ ಜ್ಞಾನ ಹೇಗಾಗೋದ? ಆಗಮದ ಅಭ್ಯಾಸದಿಂದ. ಹೀಗೆ ಕಾರಣ ಕೊಡ್ಕೊಂತ ಹೋದ್ರೆ ಆದ್ರೆ ಆಗಮದ ಅಭ್ಯಾಸ ಯಾರು ಮಾಡೋರ? ಜ್ಞಾನನ ಮಾಡಬೇಕಾಗ್ತಿದೆ. ಯಾಕೆ ಮಾಡ್ತಿದೆ? ಯಾವಾಗ ಮಾಡ್ತಿದೆ? ಅದರದ್ದು ಸುಯೋಗ್ಯ ಕಾಲ ಬಂದ ಮೇಲೆ ಆಗ್ತಿದೆ. ಹಾಗಾದ್ರೆ ಕಾಲ ಅಂತಂದ್ರೆ ಏನು? ಈ ಕಾಲ ದ್ರವ್ಯ ಇದೆ, ಆ ಕಾಲ ದ್ರವ್ಯದ ಪರಿಣಮನದೊಳಗಿಂದ ಯಾವುದಾದ್ರೂ ಒಂದು ವಿಶಿಷ್ಟ ಸಮಯವೋ ಅಥವಾ ಏನ ಅದು ವ್ಯವಹಾರ ಇದೆ. ನಿಶ್ಚಯ ಯಾವುದು? ಹಾಗಾದ್ರೆ ಆ ಜ್ಞಾನದ ಪ್ರತಿ ಸಮಯದ ಕಾರ್ಯ ಮಾಡುವಂಥ ಯಾವ ಕ್ಷಮತಾ ಅಥವಾ ಯೋಗ್ಯತಾ ಇದೆಯಲ್ಲ, ಅದರ ಅನುಸಾರನ ಅಲ್ಲಿ ಅದಕ್ಕೆ ವಿಷಯಗಳ ತಿಳುವಳಿಕೆ ಆಗ್ತಾರೆ. ಇದನ್ನು ಯಾವಾಗ ಜೀವ ಒಪ್ಪತನೋ ಆಗ ಮಾಡುವ ತಿಳ್ಕೊಳ್ಳುವ ಆಗ್ರಹ ಹೋಗೋದಿದೆ. ಜ್ಞಾನದೊಳಗೆ ಒಪ್ಪಲಿಕ್ಕೆ ಬೇಕು. ನನ್ನ ಜ್ಞಾನ ಸಾಮರ್ಥ್ಯದಿಂದ, ನನ್ನ ಜ್ಞಾನದ ಯೋಗ್ಯತೆಯಿಂದ ನನಗೆ ತಿಳಿಯುವ ಕಾರ್ಯ ಆಗುವುದಿದೆ. ನನ್ನ ಜ್ಞಾನದೊಳಗಿನ ತಿಳಿಯುವಂಥ ಯೋಗ್ಯತೆ ಸ್ವಯಮೇವ ಇದೆ. ಅದಕ್ಕೆ ಅನ್ಯದ ಯಾವುದರದ್ದು ಆಧಾರದ ಅವಶ್ಯಕತೆ ಇಲ್ಲ. ಹೀಗೆ ಯಾವಾಗ ಆ ಜ್ಞಾನಕ್ಕೆ ನಿರ್ಣಯ ಆಗ್ತಿದೆ, ಆ ಜ್ಞಾನ ಆವಾಗ ತಿಳಿಯುವ ಯಥಾರ್ಥ ಕಾರ್ಯದ ಕಡೆಗೆ ಸನ್ಮುಖ ಆಗ್ತಿದೆ. ಯಥಾರ್ಥ ಕಾರ್ಯ ಅದರಲ್ಲಿ ಯಾವಾಗ ಆಗ್ತಿದೆಯೋ ಆವಾಗ ಆ ಜೀವಕ್ಕೆ ವಿಪರೀತ ಶ್ರದ್ಧೆ, ಪರಪದಾರ್ಥದ ಕರ್ತೃತ್ವ ಇವೆಲ್ಲ ಬಿಡ್ತಾ ಹೋಗ್ತವೆ. ವಿಪರೀತ ಶ್ರದ್ಧೆ ಬಿಟ್ಟು ಹೋದ ನಂತರ ಪರಪದಾರ್ಥದ ಕರ್ತೃತ್ವ ಕಮ್ಮಿ ಆಗ್ತಾ ಹೋಗೋದು ಅಂತಂದ್ರೆ ಜ್ಞಾನದ ನಿರ್ಮಲತೆ ಇದೆ. ಆ ಜ್ಞಾನದೊಳಗ ಮಾಸೋಪವಾಸ, ಪಕ್ಷೋಪವಾಸ ಎಲ್ಲ ನಡೆದಿದ್ರೂ ಕೂಡ
ಎಷ್ಟು ದಿವಸ ಆಯಿತು ಅನ್ನೋದರ ಪರಿವೆ, ಇಷ್ಟು ದಿವಸದಿಂದ ನಾನು ಹೀಗೆ ಕೂತಿದ್ದೇನೆ ಅನ್ನೋದರ ಪರಿವೆ ಅವರಿಗಿರುವುದಿಲ್ಲ. ಯಾಕೆ ಅಂತಂದ್ರೆ ಅವರದ್ದು ಆ ದಿವಸದಿಂದ ಮತ್ತು ಹೀಗೆ ಕೂತಿದ್ದೇನೆ ಅನ್ನುವ ಶರೀರದ ಅವಸ್ಥಾ ವಿಶೇಷದಿಂದ ಯಾವ ಪ್ರಕಾರದ ಸಂಬಂಧ ಇಲ್ಲ, ಅತ್ಯಂತ ಭಿನ್ನತೆ ಇದೆ. ಅದನ್ನೇ ಆಗಮದಲ್ಲಿ ಹೇಳಿದರು ಅತ್ಯಂತ ಅಭಾವ. ಪದಾರ್ಥಗಳ ಮಧ್ಯದೊಳಗ ಸಜಾತಿ ಇರಲಿ ವಿಜಾತಿ ಇರಲಿ, ಪರಮಾಣುವಿಂದ ಪರಮಾಣುವಿನೊಳಗ ಅಭಾವ ಇದೆ ಏನಿಲ್ರಿ? ಇದೆ. ಸ್ಕಂಧದೊಳಗ ಒಂದು ಸ್ಕಂಧದ ಕಾರಣದಿಂದ ಇನ್ನೊಂದು ಸ್ಕಂಧದಲ್ಲಿ ಕಾರ್ಯ ಆಗ್ತಾ ಇರ್ತದೆ. ಇದು ಅನ್ಯೋನ್ಯ ಭಾವ ಇದೆ. ಆದ್ರೆ ಒಂದು ಇನ್ನೊಂದರೊಳಗೆ ಪ್ರವೇಶ ಮಾಡುವ ನಮಗೆ ಎಷ್ಟು ಸಾಧ್ಯ ಇದೆಯೋ ವಸ್ತುವಿನ ಸ್ವತಂತ್ರತೆಯನ್ನ, ದೇಹ ಆತ್ಮನ ಭಿನ್ನತೆಯನ್ನ ಜ್ಞಾನದ ಸಾಮರ್ಥ್ಯದಿಂದ, ಜ್ಞಾನದ ಮೂಲಕ, ಜ್ಞಾನದಲ್ಲೇ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋದು. ಆ ವೇಳೆದೊಳಗ ಆಗಮದ ನಿಮಿತ್ತ ಇರ್ತಿದೆ. ನಮಗಂತೂ ಈಗ ಭೂಮಿಕಾ ಇದುವೇ ಇದೆ. ಆಗಮ ಕೇವಲ ನಿಮಿತ್ತ ಇದೆ, ಅದರ ಉಪಾದಾನದಲ್ಲಿ ಕಾರ್ಯ ಆಗುವುದಿದೆ, ಜ್ಞಾನದಲ್ಲಿ ಕಾರ್ಯ ಆಗುವುದಿದೆ. ಆ ಉಪಾದಾನ ಅರ್ಥಾತ್ ಜ್ಞಾನಕ್ಕ ಅನ್ಯ ಯಾವುದೋ ನಿಮಿತ್ತದ ಪ್ರಶ್ನೆನೇ ಬರುವುದಿಲ್ಲ. ಉಪಾದಾನ ಅಂತ ಹೇಳಿ ಹೇಳ್ತಾರನ ಅದಕ್ಕೆ, ಯಾವುದು ಸ್ವಯಂ ಕಾರ್ಯರೂಪ ಆಗ್ತಿದೆಯೋ ಅದಕ್ಕೆ. ಜ್ಞಾನದ ಪರಿಣಮನ, ಜ್ಞಾನದ ಸಾಮರ್ಥ್ಯ, ಜ್ಞಾನಕ್ಕೆ ಯಾವ ಪ್ರಕಾರದ ಪರದ ಅವಲಂಬನೆ ಇಲ್ಲದೆ ಕಾರ್ಯ ಮಾಡುವಂಥ ಯಾವ ಯೋಗ್ಯತೆಯಿಂದ ಪ್ರಾಪ್ತಿದೆಯೋ ಅದು ತಿಳಿತು ಅಂತಂದ್ರೆ ಕೆಲಸ ಸುಲಭ ಆಗ್ತಿದೆ. ನಾವು ಕಠಿಣ ಯಾಕೆ ಮಾಡ್ಕೊಳ್ತಾ ಇದ್ದೇವೆ ಅಂತಂದ್ರೆ ನಮ್ಮ ಜ್ಞಾನ ವಿಪರೀತ ಶ್ರದ್ಧೆಯ ಆಧಾರ ತಗೊಂಡು ಪರಿಣಾಮ ಮಾಡ್ತಾ ಇದೆ. ಯಾವಾಗ ಜ್ಞಾನ ಸ್ವಯಂ ನಿರಾಧಾರ ರೂಪದಿಂದ ಕಾರ್ಯ ಮಾಡ್ತಿದೆಯೋ, ಬೇಕಾದ್ರೆ ವಿಪರೀತ ಶ್ರದ್ಧೆಯ ಆಧಾರದಿಂದ ಕಾರ್ಯ ಮಾಡ್ತಿದೆ, ಬೇಕಾದ್ರೆ ಆಗಮದ ವಚನಾನುಸಾರ ಕಾರ್ಯ ಮಾಡುವ ಚೇಷ್ಟೆ ಮಾಡ್ತಿದೆ. ಅದರಿಂದ ಅದ ಕೈಗೆ ಏನೂ ಬರಲಿಲ್ಲ. ಅದಕ್ಕೇನು ಪ್ರಾಪ್ತ ಆಯ್ತದೆ? ನಿರಾಲಂಬಿ ಆಗಲಿಕ್ಕೆ ಬೇಕು ಜ್ಞಾನ. ಜ್ಞಾನ ನಿರಾಲಂಬಿ ಯಾವಾಗ ಆಗ್ತಿದೆಯೋ ಅದಕ್ಕೆ ವಿಪರೀತ ಶ್ರದ್ಧೆದ್ದನೂ ಆಧಾರ ಬೇಡ, ಮತ್ತು ಆಗಮ ವಚನದ್ದನೂ ಆಧಾರ ಬೇಡ. ಜ್ಞಾನ ನಿರಾಲಂಬಿಯಾಗಿದ್ದುಕೊಂಡ ಸ್ವ ಮತ್ತು ಪರಗಳನ್ನು ತಿಳಿಯುವ ಪ್ರಯತ್ನ ಅರ್ಥಾತ್ ಉದ್ಯಮ ಅರ್ಥಾತ್ ಯೋಗ್ಯತೆ ಅದರಲ್ಲಿ ಇದೆ. ಅದರ ಅನುಸಾರ ಕಾರ್ಯ ಈ ಸಮಯದಲ್ಲಿ ತಮ್ದು ಮಾಡಲಿಕ್ಕೆ ಆರಂಭ ಆಯಿತು ಅಂತಂದ್ರೆ ವಿಪರೀತ ಶ್ರದ್ಧೆ ಅಧಿಕ ಸಮಯ ಉಳಿಯೋದು ಸಾಧ್ಯನೇ ಇಲ್ಲ. ಇಲ್ಲಿ ಪುರುಷ ಶಬ್ದದ ಪ್ರಯೋಗ ಇದೆ. ಆತ್ಮ ಹೇಗಿದನು ಪ್ರಶ್ನೆ ಕೇಳಿದ ನಂತರ ಅನುಭವ ರಸಿಕರಿರುವಂತಹ ಪುರುಷರಿಗೆ ಜ್ಞಾನದಿಂದ ಆಸ್ವಾದ ರೂಪನಿದ್ದಾನೆ. ಎಂಥ ಉತ್ತರ ರೀ! ಇದನ್ನು ಎಷ್ಟು ಕಾಲದವರೆಗೆ ನಾವು ಯಾವ ರೀತಿ ಚರ್ಚೆ ಮಾಡಿದ್ರೆ ಇದರ ಸ್ವರೂಪ ತಿಳಿದು ಬರಬಹುದು ಹೇಳ್ರಿ. ಅದಕ್ಕೆ ಅಲ್ಲಿ ಕಲಿಸಿದ್ದು ಇಲ್ಲೇನೂ ಉಪಯೋಗಕ್ಕೆ ಬರುವುದಿಲ್ಲ ಅಂದ್ರಲ್ಲ, ಹಾಗೆ ಇದರ ಚರ್ಚೆ ನಾವು ಅನೇಕ ಕಾಲ ಅನೇಕ ದಿವಸಗಳವರೆಗೆ ಮಾಡಿದರನು ಕೂಡ, ಅಥವಾ ಅನೇಕರ ಮಧ್ಯದಲ್ಲಿ ಕೂತ ಚರ್ಚೆ ಮಾಡಿದರನು ಕೂಡ ಇದರ ರಹಸ್ಯ ತಿಳಿದು ಬರುವುದಿಲ್ಲ. ಅಂದ್ರೆ ಚರ್ಚೆ ಮಾಡಬಾರ್ದು ಹೀಗೆ ಅರ್ಥ ಅಲ್ಲ, ಚರ್ಚೆ ಮಾಡಬೇಕು, ವಿಧದಿಂದ ಚರ್ಚೆ ಮಾಡಬೇಕು. ಅದೆಲ್ಲ ಮಾಡಿದರನು ಕೂಡ ಅದರಿಂದ ಯಾವಾಗ ಜ್ಞಾನ ನಿಸ್ಪೃಹ ಆಗ್ತಿದೆಯೋ, ಬಿಡುಗಡೆ ಹೊಂದುತ್ತಿದೆಯೋ, ಆವಾಗ ಇಲ್ಲಿ ಕಾರ್ಯ. ಇದಕ್ಕೆ ಯಾವುದರದ್ದು ಅವಶ್ಯಕತೆ ಇಲ್ಲ ಬಬಿತ, ಯಾವ ಬಂಡವಾಳವೂ ಇಲ್ಲ. ಜ್ಞಾನದ ವ್ಯಾಪಾರ ಆರಂಭ ಆಗ್ಬೇಕಾದ್ರೆ ಆಗಮಾಭ್ಯಾಸ ರೂಪದ ಬಂಡವಾಳ ಬೇಕು ಅನ್ನೋದೇನಿದೆ, ಇದು ವ್ಯವಹಾರ ಇದೆ. ಯಾವನೋ ಓರ್ವ ಚತುರ ಪುರುಷ ವ್ಯಾಪಾರದಲ್ಲಿ ಯಶಸ್ವಿ ಆಗ್ಬೇಕಾದ್ರೆ ಅವನಿಗೆ ಮೂಲ ಬಂಡವಾಳ ಏನು ಬೇಕ್ರಿ? ವಿದ್ಯೆ ಬೇಕೋ ಏನೋ, ಧನ ಬೇಕೋ ಏನೋ, ಸ್ವಯಂ ಅವನದೇ ಆದಂಥ ಏನು ನೀವು ಟ್ಯಾಲೆಂಟ್ ಅಂತಿರಲ್ಲ ಅದು ಬೇಕ್ರಿ. ಅದನ್ನೇ ಇಲ್ಲಿ ಯೋಗ್ಯತೆ ಅಂದಿದಾರ್ರಿ. ನಿರಾಧಾರ ಯಾರಾದರೂ ವ್ಯಾಪಾರ ಶುರು ಮಾಡಿದಾರೋ ಅಥವಾ ಇಲ್ರಿ? ಮೂಲ ಬಂಡವಾಳ ಇಲ್ಲದ, ಧನ ಇಲ್ಲದ, ಅಥವಾ ಒಂದು ಡಿಗ್ರಿ ಇಲ್ಲದ, ಅದ್ ಕಲಿತಾರ ಒಂದ ಬ್ಯಾರೆ ಮತ್ತ ಮಾಡ್ತಾರ ಬೇರೆ. ಹ್ಯಾಗ ಇವು ಎಲ್ಲಾ ಉದಾಹರಣೆ ನಮ್ಮ ಕಣ್ಣ ಎದುರಿಗೆ ಸ್ಪಷ್ಟ ಇದ್ರೂ ಕೂಡ
ಮತ್ತೆ ಏನೂ ಕಲ್ತಿಲ್ಲ, ಬರೇ ಅದೇನ ಕೆಂಪು ನೀರು ಕೊಡುವಂತ ಕಂಪೌಂಡರ್ ಇದ್ರಲ್ಲ ಅಂಥವ್ರ ಅವ್ರ ಕೈಗುಣ ಎಷ್ಟು ಚಲೋ ಬಂತ್ರಿ ಒಮ್ಮೊಮ್ಮೆ. ಯಾವನೋ ಓರ್ವ ಅನಗಡ ಮನುಷ್ಯ ಹೀಗೆ ಮಾಡಲ್ಲ ಅಂತೇಳಿ ಹೇಳಿದ್ರ ಅವ ಎಷ್ಟೋ ಯಶಸ್ವಿ ಆಗೋ ಅಥವಾ ಇಲ್ರಿ ಹಾಗೆ ಅವ್ರ ಮಾತು ಕೇಳಿದ ಅಂದ್ರನೇ ಇದರ ಅರ್ಥ ಏನಿದೆ? 10 ಮಾತು ಹೇಳಿದ ಮೇಲೆ ಒಂದು ಸತ್ಯ ಆಗೇ ಆಗ್ತಿದೆ ಯಾರ್ದಾದ್ರಲ್ಲೂ. ಹಾಗಾದ್ರೆ ಅವ ಯಾವನಿಗೆ ಅದು ಸತ್ಯ ಕಂಡ ಬಂದಿದೆ 10 ಮಂದಿಗೆ ಹೇಳ್ತಾ ಅಂತೇಳಿ ಅವನು ಬೆಳಕಾಗ್ತಿದ್ದೀರಿ, ಹೇಳಿದ ಅವನು ಬೆಳಕ. ಇಷ್ಟೇ ಇದೆ ಲೋಕದೊಳಗೆ. ಅಜ್ಞಾನಕ್ಕೇನು ಕೊನೆ ಇಲ್ರಲ್ಲ. ಇದು ನನ್ನ ದೈವದಿಂದ ಆಯ್ತು ಅಂತೇಳಿ ಯಾವ ಅನ್ನೋದಿಲ್ರಿ. ಒಂದ್ ವೇಳೆ ಯಾವನಾದ್ರೂ ಸಜ್ಜನ ಪುರುಷ ಇದ್ದ ಅಂತಂದ್ರ ಪಾಪ ಡಾಕ್ಟರ್ ಏನ್ ಮಾಡೋರು, ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಕರೆ ನಮ್ದೇ ವೇಳೆ ಸುಮಾರು, ನಮ್ ದೈವ ಸರಿ ಇಲ್ಲ ಅಂಥೇಳಿ ಯಾವನೋ ಅವರು ಸಜ್ಜನ ಪುರುಷ ಅಂತನ್ರಿ. ಆದ್ರೆ ಯಾವ ನೆಟ್ಟಗಾಗ್ತಾವ ನನ್ನ ದೈವದಿಂದ ಆದ್ನು ಅಂತೇಳಿ ಯಾವ ಅನ್ನೋದಿಲ್ರಿ. ಈ ಡಾಕ್ಟರ್ನಿಂದನ ಆದ್ನಂತನ್ರಿ. ಅದರಿಂದ ಅಜ್ಞಾನ ಬೆಳೀತಿದ್ದೀರಿ. ನಿಮಿತ್ತದ ಮೇಲೆ ಇದರ ಅಜ್ಞಾನ ಇದೆ. ನಿಮಿತ್ತವನ್ನು ಮುಖ್ಯ ಮಾಡೋದಿದೆಯಲ್ಲ ಅದು ಅಜ್ಞಾನ ಇದೆ. ಹೀಗಾಗಿ ಈ ಜೀವದ ಸಂಸಾರ ಅಜ್ಞಾನದ ಭೂಮಿಕೆಯ ಮೇಲೆ, ಅಜ್ಞಾನ ಅರ್ಥಾತ್ ಅತತ್ವ ಶ್ರದ್ಧೆಯ ಆಧಾರ ಪಡೆದ ಯಾವ ಜ್ಞಾನ ಕಾರ್ಯ ಮಾಡ್ತಾ ಇದೆಯಲ್ಲ ಅದಕ್ಕೆ ಅಜ್ಞಾನ ಅಂತಾರೆ. ಅರ್ಥಾತ್ ಅದು ನಷ್ಟ ಆಗಿದೆ ಸ್ವರೂಪದಿಂದ ನಷ್ಟ ಆಗಿದೆ. ಬರೇ ಆ ವಿಪರೀತ ಶ್ರದ್ಧೆಯ ಕೈಯಾಧಾರ ಹಸ್ತಾವಲಂಬನದಿಂದ ಅಥವಾ ಪೂರ್ಣ ಆಧಾರ ಅದು ನಾಶನ ಇದೆ. ಹೀಗೆ ನಡೆದಿರುವುದರಿಂದ ಈ ಜೀವಕ್ಕೆ ಸಂಸಾರ ಇದೆ. ಯಾವಾಗ ಅದು ಪುನಃ ಸ್ವರೂಪಕ್ಕೆ ಪ್ರಾಪ್ತ ಆಗ್ತಿದೆಯೋ, ಈಗ ದೃಷ್ಟಾಂತ ಒಂದು ಸಣ್ಣದು ಹೇಳಬೇಕಾದ್ರೆ ಗೊತ್ತಿದ್ದನೇ ಇದೆ. ನೀರು ಬಿಸಿ 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 ಸುಡ್ತಾ ಇದೆ. ಅಗ್ನಿಯ ಸಂಯೋಗವನ್ನು ಬಿಡಿಸಿದ ನಂತರ ಆ ನೀರ ತನ್ನಷ್ಟಕ್ಕೆ ತಾನ ಪುನಃ ತನ್ನ ಸ್ವರೂಪಕ್ಕೆ ಪ್ರಾಪ್ತ ಆಗ್ತಿದೆಯೋ ಅಥವಾ ಇಲ್ಲ? ಹಾಗಾದ್ರೆ ಈ ಜೀವಕ್ಕ ಸ್ವರೂಪದಿಂದ ಭ್ರಷ್ಟ ಆಗಿರುವಂತಹ ಜೀವಕ್ಕ ಸ್ವರೂಪದ ಪ್ರಾಪ್ತಿ ಹಾಗಾಗ್ತಿದೆ. ಯಾವುದು ಭ್ರಷ್ಟತೆಗೆ ನಿಮಿತ್ತ ಇದೆ ಆ ನಿಮಿತ್ತ ಬಿಡಿಸ್ರಿ ನೀವು. ಆ ನಿಮಿತ್ತ ಏನು ಬಿಡಿಸ್ಲಿಕ್ಕೆ ಹೇಳ್ರು? ಆತ್ಮ ಪರವನ್ನು ನೋಡ್ತಾ ಇದ್ದಾನೆ, ನಾವು ತನ್ನನ್ನು ನೋಡಿದ ಅಂತಂದ್ರೆ ಆಯ್ತು. ಎಷ್ಟು ಸುಲಭ ಇದೆ ಸದಾ ಅರ್ಹನ್. ಅದೇ ತಿಳಿವತ್ತು. ಎಷ್ಟು ಸುಲಭ ಇದೆ ಅದೇ ತಿಳಿವತ್ತು. ಯಾಕೆ ಅಂತಂದ್ರೆ ಕಠಿಣತನ ಈ ಜೀವಕ್ಕಷ್ಟು ರೂಢಿ ಆಗಿದೆ. ಅದೇನು ಯೋಗ ಶಾಸ್ತ್ರ ಮುಹೂರ್ತ ಇದೆ ಅಂತೆ.